ಈ ನಡುವೆ ಯಾರು ಈ ರೀತಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳಿ ಅಂತಾನೆ ಎಐಸಿಸಿ ಸೂಚನೆಯನ್ನು ಕೊಟ್ಟಿದೆಯಂತೆ. ಜುಲೈನಲ್ಲಿ ಒಂದು ದೊಡ್ಡ ಮಟ್ಟದ ತಲೆದಂಡ ಫಿಕ್ಸಾ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. 3-4 ಜನರಿಗೆ ಶಿಸ್ತು ಕ್ರಮದ ನೋಟಿಸ್ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ತಲೆದಂಡದ ಮೂಲಕವೇ ಪಕ್ಷದಲ್ಲಿ ಶಿಸ್ತು ಬರೋದಾದರೆ ಅದು ಆಗೇ ಹೋಗಲಿ ಅಂತ ಹೈಕಮಾಂಡ್ ನಿರ್ಧಾರ. ಅದು ಸಚಿವರಾಗಿರಲಿ ಶಾಸಕರಾಗಿರಲಿ ಶಿಸ್ತು ಮೀರಿದರೆ ಕ್ರಮವನ್ನು ತಗೊಳ್ಳೋಣ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ಎಐಸಿಸಿಯಿಂದ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಆ ರವಾನೆ ಆದ ನಂತರನೇ ಡಿ.ಕೆ. ಶಿವಕುಮಾರ್ ನಿನ್ನೆ ಮಾತನಾಡಿದ್ದು, ನಾನಾಗಲಿ ಹೈಕಮಾಂಡ್ ಆಗಲಿ ನಾವು ನೋಟಿಸ್ ಕೊಡೋದಕ್ಕೆ ಮುಲಾಜು ನೋಡಲ್ಲ, ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಈ ಎಲ್ಲ ಮಾತುಕತೆ ನಡೆದ ಮೇಲೇನೆ. ರಾಜಕೀಯಕ್ಕೂ ಸಂಬಂಧ ಇಲ್ಲ, ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಶಾಸಕರು. ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡೋದು. ಯಾವ DCM ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ್ತದೆ. ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ, ಯಾವ ನಾಯಕರು ಶಾಶ್ವತ ಅಲ್ಲ. ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಾನೆ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ. ಓಕೆ, ಬಟ್ ಇದಕ್ಕೆ ಅಂದರೆ ಈವನ್ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಡಿ.ಕೆ. ಸುರೇಶ್ ಕೂಡ ಮಾತಾಡಿದ್ದಾರೆ. ಅವರು ಮಾತಾಡಬಾರ್ದು, ಯಾರೂ ಮಾತಾಡಬಾರ್ದು ಅಂತಂದರೆ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಈ ವಿಚಾರವಾಗಿ. ಬಟ್ ಒಂದು ಕಡೆ ರಾಜಣ್ಣ ಐ ಡೋಂಟ್ ಕೇರ್ ಅಂತಾರೆ, ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಮಾತನಾಡ್ತಾರೆ. ಎತ್ತು ಏರ್ಗೆಳಿತು ಕೋಣ ನೀರ್ಗೆಳಿತು ಅನ್ನೋ ಗಾದೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಆಗಿದೆ ಕಾಂಗ್ರೆಸ್ನಲ್ಲಿ. ಹಾಗಾಗಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಬಟ್ ಯಾಕೋ ಇನ್ನೂ ಫಲ ಕಂಡಂಗಿಲ್ಲ. ಒಬ್ಬರ ತಲೆದಂಡ ಆಗಬಹುದು ಅನ್ನೋ ಮಾಹಿತಿ ಇದೆ.